ಅಮೆರಿಕಾದಲ್ಲಿ ನೆಕ್ಸ್ಟ್ ಮನೆ ತಗೊಂಡ್ರೆ ಈ ತರ ಡಬಲ್ ಡೋರ್ ಇರೋ ಮನೆ ತಗೋಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ಸೆಕೆಂಡ್ ಹೌಸ್ ವಿಷಯಕ್ಕೆ ಹೋಗ್ಬಿಟ್ಟೆ, ಆದ್ರೆ ಫಸ್ಟ್ ಹೌಸ್ ಕತೆನೆ ಹೇಳಿಲ್ವಲ್ಲ. ಸ್ಟೋರಿ ಕೇಳಕ್ ನೀವ್ ರೆಡಿನಾ? ಒಂದು 10-15 ವರ್ಷದ ಹಿಂದೆ ಮೇ ಬಿ ಈ ತರ ಸ್ವಂತ ಮನೆ, ಇನ್ನೊಂದ್ ಮನೆ ಅಂತೆಲ್ಲ ಯೋಚನೆನೂ ಮಾಡ್ತೀವಿ ನಾವು ಅಂತ ಅನ್ಕೊಂಡೇ ಇರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾವು ಅಮೆರಿಕಾಗ್ ಬರಕ್ ಮುಂಚೆ 4 ವರ್ಷ ಬೆಂಗಳೂರಲ್ಲಿದ್ವಿ. ಬೆಂಗಳೂರಿನ ಬಾಗ್ಮನೆ ಟೆಕ್ ಪಾರ್ಕ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಅದಕ್ಕೆ ಅದ್ರ ಹತ್ರನೇ ನಾವು ಮನೆಗ್ ಬಾಡಿಗೆಗಿದ್ವಿ. ಆ ಕಾಂಪೌಂಡ್ ಹಿಂದೆನೆ ಇತ್ತು ನಮ್ಮ ಮನೆ. ಸೊ ಒಂದ್ 10 ನಿಮಿಷ ಆಗ್ತಿತ್ತು ನಂಗೆ ವಾಕ್ ಮಾಡ್ಕೊಂಡು ಹೋದ್ರು. ಒಂದ್ಸತಿ ನಮ್ ಕಲೀಗ್ಸ್ ನ, ನಮ್ ಟೀಮ್ ಅವ್ರನ್ನೆಲ್ಲ ಊಟಕ್ಕೆ ಅಂತ ಕರೆದಿದ್ವಿ. ಒಂದ್ 8-10 ಜನ ಬಂದಿದ್ರು. ಆ ಮನೆ ಎಷ್ಟು ಚಿಕ್ಕದಿತ್ತು ಅಂದ್ರೆ ಎಲ್ಲರೂ ಕುತ್ಕೊಂಡ್ಬಿಟ್ರೆ ಒಂಥರ ಜಾಗನೇ ಇರ್ತಿರ್ಲಿಲ್ಲ. ಸೊ ಅಷ್ಟೊಂದ್ ಜನ ಬಂದಿದ್ರಲ್ವಾ. ಸೊ ಅವಾಗ ಅವರು ಇಷ್ಟು ಚಿಕ್ಕ ಮನೇಲಿ ನೀವು 5 ಜನ ಹೆಂಗಿದ್ದೀರಾ ಅಂತ ಸುಮ್ನೆ ಫನ್ ಆಗಿ ಹೇಳ್ತಾ ಇದ್ರು. ಪಾಪ ದೇ ಡಿಡ್ಂಟ್ ಮೀನ್ ಟು ಹರ್ಟ್, ಬಟ್ ಸುಮ್ನೆ ಹಂಗೆ ಮಾತಲ್ಲಿ ದೇ ವರ್ ವೆರಿ ಕ್ಲೋಸ್. ಪಾಪ ಅವರು ಗಂಡ ಹೆಂಡತಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್, ಮನೆ ಫುಲ್ ಜಿಂಕ್ ಆಗಿರುತ್ತೆ ಅಂತ ಅನ್ಕೊಂಡಿದ್ರೇನೋ. ಬಟ್ ನಾವು ಅವಾಗ ವಿ ಪ್ರಯಾರಿಟೈಸ್ ನಮ್ಮ ರೆಸ್ಪಾನ್ಸಿಬಿಲಿಟೀಸ್. ಸುನಿಲ್ಗೆ ಮನೆಯದೆಲ್ಲ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಅವ್ರ ತಲೆ ಮೇಲೆ ಇತ್ತು. ಸೊ ನಾವು ಈ ಪ್ರಯಾರಿಟೈಸ್ಡ್ ಅದನ್ನೆಲ್ಲ ಫಸ್ಟ್ ಇರ್ಸೋಣ, ಈ ಲಕ್ಸುರಿ ಲೈಫ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ. ಈ ವಿಷಯದಲ್ಲಿ ಐ ವುಡ್ ಅಪ್ರಿಶಿಯೇಟ್ ಸುನಿಲ್. ಯಾಕಂದ್ರೆ 21ನೇ ವರ್ಷಕ್ಕೇನೆ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ಎವ್ರಿಥಿಂಗ್ ಯೂಸ್ ಟು ಮ್ಯಾನೇಜ್. ಸಾತ್ ನಿಭಾನ ಸಾತಿಯ ಅಂತ ಅದೇ ಟೈಮಲ್ಲಿ ಹೆಂಡತಿಯಾಗಿ ನಾನು ಕೂಡ ಅವರ ಸಾತ್ ನಿಭಾಯಿಸಿದ್ದೀನಿ. ಜಸ್ಟ್ ದಟ್ ನನಗೆ ನಾನೇ ಹೊಗಳ್ಕೊಳಕ್ಕೆಲ್ಲ ಇಷ್ಟ ಇಲ್ಲ ಅಷ್ಟೇ. ಮನೆ ಕತೆ ಹೇಳೋಣ ಅಂದ್ರೆ ಹಳೆ ಕತೆನೇ ಆಯ್ತು. ಇದನ್ನ ಏನಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಅಂದ್ರೆ, ನಂಗೆ ಸ್ವಲ್ಪ ಜನ ಮೆಸೇಜ್ ಮಾಡಿ ಇವಾಗೆಲ್ಲ AI ಅಂತ ಬರ್ತಾ ಇದೆ, ಬೆಂಗಳೂರಲ್ಲಿ ತುಂಬಾ ಕಷ್ಟ ಇದೆ, ಅಮೆರಿಕಾದಲ್ಲೂ ತುಂಬಾ ಏನೋ ನಡೀತಾ ಇದೆ, ಬಟ್ ಸ್ಟಿಲ್ ನೀವು ಹಿಂಗೆ ಸಂತೋಷವಾಗಿರ್ತೀರಾ ಯಾವಾಗ್ಲೂ, ಹೌ ಯು ಆರ್ ಮ್ಯಾನೇಜಿಂಗ್ ಟು ಬಿ ಹ್ಯಾಪಿ ಅಂತ ಕೆಲವು ಜನ ಈ ತರ ಮೆಸೇಜ್ಗಳು ನನಗೆ ಕಳಿಸ್ತಾ ಇದ್ದಾರೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಥಿಂಗ್ ಇಸ್ ಪರ್ಮನೆಂಟ್. ಅಂದ್ರೆ ನಂಗೆಲ್ಲ ಚೆನ್ನಾಗಿದೆ ಅಂತ ಫುಲ್ ಮೆರ್ದಾಡ್ಕೊಂಡಿದ್ರೆ ನಾಳೆ ಇನ್ನೇನೋ ಆಗ್ಬೋದು. ಸೊ ವಿ ಶುಡ್ ಬಿ ಹಂಬಲ್ ಅಂಡ್ ಡೌನ್ ಟು ಅರ್ತ್ ಅಂಡ್ ನಮ್ಮ ಪರಿಶ್ರಮನ ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು. ಕೂತ್ಕೊಂಡು ತಿಂದ್ರೆ ಕುಡಿಕೆ ಹೊನ್ನು ಸಾಲಲ್ಲ ಅಂತಾರಲ್ಲ, ಆ ತರ. ಹಾಗೇನೆ ನನಗೆ ಕೆಟ್ಟ ಕಾಲ ಇದೆ ಅಂದ್ರೆ ನಾಳೆ ಅದು ಬದಲಾಗೇ ಆಗತ್ತೆ. ಓನ್ಲಿ ಇಫ್ ಯು ಟ್ರೈ. ನೀವ್ ಅದಕ್ಕೆ ಪ್ರಯತ್ನ ಪಟ್ರೆ ಮಾತ್ರ. ಸುಮ್ನೆ ಕುತ್ಕೊಂಡು ಯಾರೋ ಬಂದು ನನ್ನ ಲೈಫನ್ನು ಸರಿ ಮಾಡ್ತಾರೆ ಅಂದ್ರೆ ಅದು ಯಾವತ್ತೂ ಆಗಲ್ಲ. ನಮ್ಮ ಜೀವನಕ್ಕೆ ನಾವೇ ರೆಸ್ಪಾನ್ಸಿಬಲ್, ನಮ್ಮ ಹ್ಯಾಪಿನೆಸ್ಗೆ ನಾವೇ ರೆಸ್ಪಾನ್ಸಿಬಲ್. ಹಾಗೇನೆ ಕಷ್ಟ ಪಟ್ರೇನೆ ಸುಖ ಇರೋದು. ಸುಮ್ನೆ ಈಸಿಯಾಗಿ ಬರೋದು ಯಾವತ್ತೂ ಪರ್ಮನೆಂಟ್ ಆಗಿ ಉಳಿಯಲ್ಲ. ನಮ್ಮ ಲೈಫಲ್ಲೂ ಕೂಡ ಫೈನಾನ್ಷಿಯಲ್ ಸ್ಟೇಟಸ್, ಇಫ್ ಯು ಆರ್ ಥಿಂಕಿಂಗ್ ದಟ್ ಇಸ್ ದ ಹ್ಯಾಪಿನೆಸ್ ಅಂದ್ರೆ, ನಾವು ಮೈನಸ್ ಇಂದ ಸ್ಟಾರ್ಟ್ ಮಾಡಿದ್ದು, 0 ಇಂದನೂ ಅಲ್ಲ, ಮೈನಸ್ ಇಂದ. ಅಂಡ್ ದೇವರ ದಯೆ ಇದ್ದೇ ಇದೆ. ಹಾಗೇನೆ ನಾಳೆ ಏನೋ ಆಗೋಗುತ್ತೆ ಅಂತ ಇವತ್ತು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಮ್ಗೂನು ಕೂಡ ಯು ನೆವರ್ ನೋ, ನಮ್ದು ಕೂಡ ಕೆಲಸ ಹೋಗ್ಬೋದು, ಇಲ್ಲ ಇನ್ನೇನಾದ್ರೂ ಆಗ್ಬೋದು. ಅದಕ್ಕೆ ಅಯ್ಯೋ ನಾಳೆ ಏನೋ ಆಗುತ್ತೆ ಅಂತ ಇವತ್ತು ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋದ್ರ ಬದಲು ಹೆಂಗೆ ನನ್ನ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ, ಹೆಂಗೆ ಆಲ್ಟರ್ನೇಟಿವ್ ಇನ್ಕಮ್ ಬರೋ ತರ ಮಾಡ್ಕೊಳ್ಳಿ ಅಂತ ನಾನು ಯೋಚನೆ ಮಾಡಿದ್ರೆ ನನ್ಗೊಳ್ಳೇದು. ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ತುಂಬಾ ಜನ ತುಂಬಾ ಟಫ್ ಫೇಸಸ್ ಅಲ್ಲಿ ಇರ್ಬೋದು ಇವತ್ತು, ಬಟ್ ಟ್ರಸ್ಟ್ ಮೀ, ಎವ್ರಿಥಿಂಗ್ ವಿಲ್ ಬಿ ಫೈನ್.